ಖಮೇನಿ ನೇತೃತ್ವದ ಇರಾನ್ ಹೊತ್ತಿ ಉರಿತಾ ಇದೆ. ಈ ಬೆಂಕಿಗೆ ಇಸ್ರೇಲ್ ಅಮೆರಿಕಗಳು ತುಪ್ಪವನ್ನ ಸುರಿತಾ ಇದೆ. ಪ್ರತಿಭಟನಾಕಾರರನ್ನ ಕೊಲ್ಲೋದು ಮುಂದುವರೆದ್ರೆ ನಾವು ದಾಳಿ ಮಾಡ್ತೀವಿ ಅಂತ ಅಮೆರಿಕ ವಾರ್ನಿಂಗ್ ನೀಡ್ತಾ ಇದ್ರೆ, ಅತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನೇ ಉಡಾಯಿಸೋದಾಗಿ ಇರಾನ್ ಕೂಡ ವಾರ್ನ್ ಮಾಡಿದೆ. ಹಾಗಾಗಿ ಮಧ್ಯಪ್ರಾಚ್ಯ ಇದ್ದಷ್ಟು ಧಗಧಗಿಸೋದು ಖಚಿತವಾದಂತಾಗಿದೆ. ಇರಾನ್ ಆಯತೊಲ್ಲಾ ಖಮೇನಿ ಎಂಬ ಸರ್ವಾಧಿಕಾರಿಯ ಆಳ್ವಿಕೆಗೆ ಒಳಪಟ್ಟಿರೋ ಇರಾನ್ನಲ್ಲಿ ಈ ಖಮೇನಿಗಳನ್ನ ಸುಪ್ರೀಂ ಲೀಡರ್ ಅಂತಲೇ ಕರೆಯಲಾಗುತ್ತೆ. ಅಲ್ಲಿ ಪ್ರಧಾನಿ ಹುದ್ದೆಯಿದ್ರೂ ಅಲ್ಲಿಯ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳೋದೆಲ್ಲ ಖಮೇನಿಯೇ. ಈಗ ಇದೇ ಇರಾನ್ಗೆ ಅಕ್ಷರಶಃ ಬೆಂಕಿ ಬಿದ್ದಿದೆ. ಖಮೇನಿಯ ಸರ್ವಾಧಿಕಾರಿ ಆಡಳಿತ ಅಂತ್ಯವಾಗಲಿ ಅಂತ ಅಲ್ಲಿ ದೊಡ್ಡ ಜನದಂಗೆ ಶುರುವಾಗಿದೆ. ಸಾವಿರ ಜನ ಬೀದಿಗಿಳಿದು ಆಡಳಿತದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ನಮಗೆ ಡಿಕ್ಟೇಟರ್ನಿಂದ ಮುಕ್ತಿ ಬೇಕು ಅಂತ ಅಬ್ಬರಿಸ್ತಿದ್ದಾರೆ. ಈ ಪ್ರತಿಭಟನಾಕಾರರ ಮೇಲೆ ಅಲ್ಲಿನ ಸೇನೆ ಗುಂಡಿನ ಮಳೆಗರೆದಿದ್ದು ಇಲ್ಲಿವರೆಗೆ ಸಾವಿರಾರು ಜನ ಸೇನೆಯ ಗುಂಡಿಗೆ ಬಲಿಯಾಗಿದ್ದಾರೆ. ಸಾವಿರ ಜನರನ್ನ ಬಂಧಿಸಲಾಗಿದೆ. ಆದರೂ ಕೂಡ ಅಲ್ಲಿನ ಜನದಂಗೆ ನಿಯಂತ್ರಣಕ್ಕೆ ಬರ್ತಿಲ್ಲ. ಈ ದಂಗೆಗೆ ಅಮೆರಿಕ ಹಾಗೂ ಇಸ್ರೇಲ್ಗಳು ನೀರೆರಿತಾ ಇವೆ ಅನ್ನೋದು ಇರಾನ್ ಮಾಡ್ತಿರೋ ಆರೋಪ. ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಇರಾನ್ ನೇರ ಅಮೆರಿಕ ಅಧ್ಯಕ್ಷರನ್ನೇ ಉಡಾಯಿಸೋದಾಗಿ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕ ಹಾಗೂ ಇರಾನ್ ಇವೆರಡೂ ಕೂಡ ಹಾವು ಮುಂಗುಸಿ ಇದ್ದಂತೆ. ಎರಡೂ ದೇಶಗಳ ನಡುವೆ ದಶಕಗಳ ತೀರದ ದ್ವೇಷವಿದೆ. ಅಮೆರಿಕದ ವಿರುದ್ಧ ಇರಾನ್ ಸದಾಕಾಲ ಕತ್ತಿ ಮಸೆಯುತ್ತಲೇ ಇರುತ್ತೆ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಆಯ್ಕೆಯಾದ ಮೇಲೆ ಎರಡೂ ದೇಶಗಳ ನಡುವಿನ ಸಂಬಂಧ ಮತ್ತಷ್ಟು ಹದಗೆಟ್ಟಿದೆ. ಕಾರಣ ಇರಾನ್ ಮೇಲಿನ ನಿರ್ಬಂಧಗಳನ್ನು ಟ್ರಂಪ್ ಇನ್ನಷ್ಟು ಬಿಗಿಗೊಳಿಸಿದ್ದಾರೆ. ಈಗ ಇರಾನ್ನಲ್ಲಿ ನಡೀತಿರೋ ಪ್ರತಿಭಟನೆಗಳನ್ನು ಹತ್ತಿಕ್ಕೋಕೆ ಅಲ್ಲಿ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಲಾಗ್ತಿದೆ. ಇದಕ್ಕೆ ಕೆರಳಿ ಕೆಂಡವಾಗಿರೋ ಟ್ರಂಪ್ ಇರಾನ್ ಆಡಳಿತ ಜನರನ್ನ ಕೊಲ್ಲೋದನ್ನ ಮುಂದುವರಿಸಿದ್ರೆ ನಾವು ಅಲ್ಲಿ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ ಅನ್ನೋ ಮೂಲಕ ಇರಾನ್ ಮೇಲೆ ನಾವು ದಾಳಿ ಮಾಡ್ತೀವಿ ಅನ್ನೋ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ. ಟ್ರಂಪ್ ಬೆದರಿಕೆಗೆ ಕೌಂಟರ್ ಕೊಟ್ಟಿರೋ ಇರಾನ್ ಟ್ರಂಪ್ ಹತ್ಯೆ ಮಾಡ್ತೀವಿ ಅಂತ ಪರೋಕ್ಷವಾಗಿ ಎಚ್ಚರಿಕೆ ರವಾನಿಸಿದೆ. ಜುಲೈ 13, 2024ರಂದು ಪೆನ್ಸಿಲ್ವೇನಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಚುನಾವಣಾ ಪ್ರಚಾರ ಭಾಷಣ ಮಾಡ್ತಿದ್ರು. ಅದೇ ವೇಳೆ ಆಗಂತುಕನೊಬ್ಬ ಹಾರಿಸಿದ ಗುಂಡು ಟ್ರಂಪ್ ಕಿವಿಯನ್ನ ಸೀಡಿಕೊಂಡು ಹೋಗಿತ್ತು. ಟ್ರಂಪ್ರನ್ನೇ ನೇರವಾಗಿ ಟಾರ್ಗೆಟ್ ಮಾಡಿ ಗುಂಡು ಹಾರಿಸಿದ್ದ ಆ ವ್ಯಕ್ತಿ ಆದರೆ ಕೂದಲೆಳೆ ಅಂತರದಲ್ಲಿ ಟ್ರಂಪ್ ಬಚಾವಾಗಿದ್ರು. ಈಗ ಅದೇ ವಿಡಿಯೋವನ್ನ ಮತ್ತೆ ಪ್ರದರ್ಶನ ಮಾಡಿರೋ ಇರಾನ್ನ ಸರ್ಕಾರಿ ಮಾಧ್ಯಮ ಈ ಬಾರಿ ಬುಲೆಟ್ ತನ್ನ ಗುರಿಯನ್ನ ಮಿಸ್ ಮಾಡಲ್ಲ ಅಂತ ಮಾರ್ಮಿಕವಾಗಿ ಬರೆದಿರೋ ಸಾಲುಗಳನ್ನ ಪ್ರದರ್ಶಿಸಿದೆ. ಆ ಮೂಲಕ ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ಕೊಲೆ ಮಾಡೋದಾಗಿ ಪರೋಕ್ಷವಾಗಿ ವಾರ್ನಿಂಗ್ ನೀಡಿದೆ. ಹಾಗಾದ್ರೆ 2024ರಲ್ಲಿ ನಡೆದ ಟ್ರಂಪ್ ಹತ್ಯಾ ಯತ್ನದ ಹಿಂದೆಯೂ ಇರಾನ್ ಕೈವಾಡ ಇತ್ತಾ? ಗೊತ್ತಿಲ್ಲ. ಆದರೆ ಈ ರೀತಿಯ ವಾರ್ನಿಂಗ್ ನೀಡೋ ಮೂಲಕ ಟ್ರಂಪ್ಗೆ ಇರಾನ್ ಪ್ರಾಣ ಬೆದರಿಕೆ ಹಾಕ್ತಿರೋದಂತೂ ಸತ್ಯ. ಆದರೆ ಟ್ರಂಪ್ ವಾರ್ನಿಂಗ್ ಬಳಿಕವೂ ಇರಾನ್ನಲ್ಲಿ ಪ್ರತಿಭಟನಾಕಾರರ ಹತ್ಯೆ ನಿಲ್ತಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಇರಾನ್ನಲ್ಲಿ ಕಳೆದ ಡಿಸೆಂಬರ್ ಅಂತ್ಯಕ್ಕೆ ಆರಂಭವಾಗಿರೋ ಸರ್ಕಾರಿ ವಿರೋಧಿ ಗಲಭೆ ದೇಶಾದ್ಯಂತ ಹರಡಿದೆ. ಈ ಪ್ರತಿಭಟನೆಯನ್ನ ದಮನ ಮಾಡೋಕೆ ಬಲ ಪ್ರಯೋಗ ಮಾಡ್ತಿದೆ ಖಮೇನಿ ಆಡಳಿತ. ಅಲ್ಲಿ ಸೇನೆ ಹಾಗೂ ಪೊಲೀಸರ ಗುಂಡಿಗೆ ಸಾವಿರಾರು ಜನ ಜೀವ ತೆತ್ತಿದ್ದಾರೆ. ಜನದಂಗೆಯನ್ನ ನಿಯಂತ್ರಿಸೋಕೆ ಇರಾನ್ ಆಡಳಿತ ದೇಶಾದ್ಯಂತ ಇಂಟರ್ನೆಟ್ ಸೇವೆಗಳನ್ನು ರದ್ದು ಮಾಡಿತ್ತು. ಆದರೆ ಎಲಾನ್ ಮಸ್ಕ್ರ ಸ್ಟಾರ್ಲಿಂಕ್ ಸೇವೆಗಳನ್ನು ಬಳಸಿ ಅಲ್ಲಿನ ಜನ ಸಂವಹನವನ್ನ ಮುಂದುವರಿಸ್ತಿದ್ರು. ಆದ್ರೀಗ ಚೀನಾ ಹಾಗೂ ರಷ್ಯಾಗಳ ಅತ್ಯಾಧುನಿಕ ಇಂಟರ್ನೆಟ್ ಜಾಮರ್ಗಳನ್ನು ಬಳಸಿ ಇರಾನ್ ಆಡಳಿತ ಸ್ಟಾರ್ಲಿಂಕ್ ಸೇವೆಯನ್ನು ಕೂಡ ಬಹುತೇಕ ತಡೆ ಹಿಡಿದಿದೆ. ಕಾರಣ ಅಮೆರಿಕ ಇಸ್ರೇಲ್ಗಳು ಅಲ್ಲಿನ ದಂಗೆಗಳಿಗೆ ತುಪ್ಪ ಸುರಿತಿದ್ರೆ ರಷ್ಯಾ ಹಾಗೂ ಚೀನಾಗಳು ಅಲ್ಲಿನ ದಂಗೆಯನ್ನ ದಮನ ಮಾಡೋಕೆ ಖಮೇನಿ ಆಡಳಿತಕ್ಕೆ ಬೆಂಬಲವಾಗಿ ನಿಲ್ತಿವೆ. ಸದ್ಯದ ಮಾಹಿತಿಯ ಪ್ರಕಾರ ಅಲ್ಲಿನ ಸೇನೆ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸೋದಕ್ಕೆ ನಿರಾಕರಿಸ್ತಿರೋದ್ರಿಂದ ಈಗ ಖಮೇನಿ ಆಡಳಿತ ಮತ್ತೊಂದು ಹಾದಿ ಹಿಡಿದಿದೆ. ಅಲ್ಲಿನ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸೋಕೆ ಅಂತಲೇ ಯಾತ್ರಿಕರ ಸೋಗಿನಲ್ಲಿ ಇರಾಕಿನಿಂದ ಶಿಯಾ ಮಿಲಿಟರಿ ಪಡೆಯನ್ನ ಕರೆಸಲಾಗಿದ್ದಂತೆ. ಇರಾಕ್ನ ನಿರುದ್ಯೋಗಿ ಶಿಯಾ ಯುವಕರಿಗೆ ತಿಂಗಳಿಗೆ ಸುಮಾರು 50,000 ಸಂಬಳ ನೀಡಿ ಈ ಕೆಲಸಕ್ಕೆ ನಿಯೋಜಿಸಲಾಗ್ತಿದೆ ಅನ್ನೋ ವರದಿಗಳಿವೆ.
ಇನ್ನು ಅಲ್ಲಿನ ಪರಿಸ್ಥಿತಿ ಕುರಿತು ಚರ್ಚಿಸೋಕೆ ಹಾಗೂ ಸಲಹೆ ಪಡೆಯೋಕೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಕರೆ ಮಾಡಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಇರಾನ್ನಲ್ಲಿ ಪರಿಸ್ಥಿತಿ ದಿನೇ ದಿನೇ ಹದಗೆಟ್ಟಿರೋದ್ರಿಂದ ಅಲ್ಲಿನ ಭಾರತೀಯರು ಆದಷ್ಟು ಬೇಗ ದೇಶ ತೊರೆಯಿರಿ ಅಂತ ಭಾರತ ಸರ್ಕಾರ ಈಗಾಗಲೇ ಎಚ್ಚರಿಕೆ ನೀಡಿದೆ. ಜೊತೆಗೆ ಅಮೆರಿಕ ಯುದ್ಧ ನೌಕೆ ಇರಾನ್ನತ್ತ ಧಾವಿಸ್ತಿದ್ದು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತಾ ಅನ್ನೋ ಅನುಮಾನ ಈಗ ಹೆಚ್ಚಾಗ್ತಾ ಇದೆ. ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತೆ ಅನ್ನೋ ವದಂತಿಗಳ ನಡುವೆ ಇನ್ನೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಅಮೆರಿಕದ USS ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ನೌಕೆ ದಕ್ಷಿಣ ಚೀನಾ ಸಮುದ್ರದಿಂದ ಇರಾನ್ನತ್ತ ಧಾವಿಸ್ತಿದೆ. ಈ ಸೂಪರ್ ಕ್ಯಾರಿಯರ್ನಲ್ಲಿ 2 ಸಬ್ಮರೀನ್ಗಳು, ಸುಮಾರು 8,000 ಸೈನಿಕರು, 65ರಿಂದ 70 ಅತ್ಯಾಧುನಿಕ ಫೈಟರ್ ಜೆಟ್ಗಳು ಸೇರಿದಂತೆ 100 ಟಾಮಾಹಾಕ್ ಮಿಸೈಲ್ಗಳಿವೆ. ಈ ನೌಕೆ ಇರಾನ್ನ ಏರ್ಬೇಸ್ಗಳು, ತೈಲಾಗಾರಗಳು ಹಾಗೂ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ಮಾರಣಾಂತಿಕ ದಾಳಿ ನಡೆಸೋ ಸಾಮರ್ಥ್ಯ ಹೊಂದಿದೆ. ಇಂತಹ ಬಲಿಷ್ಠ ಯುದ್ಧ ನೌಕೆ ಇರಾನ್ನತ್ತ ಧಾವಿಸ್ತಿರೋದು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಲಿದೆ ಅನ್ನೋ ಸುದ್ದಿಗಳಿಗೆ ಪುಷ್ಟಿ ನೀಡ್ತಿದೆ. ಇರಾನ್ ಪರಮಾಣು ಕಾರ್ಯಕ್ರಮವನ್ನು ನಿಯಂತ್ರಿಸೋದು, ಇರಾನ್ ಒಂದು ಅಣ್ವಸ್ತ್ರ ದೇಶವಾಗದಂತೆ ತಡೆಯೋದು ಅಮೆರಿಕ ಇಸ್ರೇಲ್ಗಳ ಉದ್ದೇಶ. ಹಾಗಾಗಿ ಜನದಂಗೆಯ ಮೂಲಕ ಇರಾನ್ನಲ್ಲಿ ಖಮೇನಿ ಆಡಳಿತ ಕೊನೆಗಾಣಿಸೋಕೆ ಇವೆರಡು ದೇಶಗಳು ಯತ್ನಿಸ್ತಿವೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ರಷ್ಯಾ ಹಾಗೂ ಚೀನಾಗಳು ಇರಾನ್ನ ಖಮೇನಿ ಆಡಳಿತಕ್ಕೆ ಬೆಂಬಲ ಕೊಡ್ತಿವೆ. ಈ 4 ಶಕ್ತಿಗಳ ನಡುವಿನ ಕದನಕ್ಕೆ ಇರಾನ್ ವೇದಿಕೆಯಾಗಿದ್ದು ಮುಂದಿನ ದಿನಗಳಲ್ಲಿ ಈ ಸಂಘರ್ಷದ ಬೆಂಕಿ ಎಲ್ಲಿಗೆ ತಲುಪುತ್ತೆ ಅನ್ನೋದನ್ನ ಈಗಲೇ ಹೇಳೋದಕ್ಕೆ ಸಾಧ್ಯವಿಲ್ಲ. ಇದಾಗುತ್ತೆ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.